ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಸಿ ಬಿ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ 20EC41P ಡಿಪ್ಲೊಮಾ 4th ಸೆಮಿಸ್ಟರ್ ಸಬ್ಜೆಕ್ಟ್ ಇದರದ್ದು ಪಾಸಿಂಗ್ ಪ್ಯಾಕೇಜ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದರೆ ನಾನು ಟೋಟಲ್ 13 ವೀಕ್ಸ್ ಇದ್ದಾವೆ. ವೀಕ್ 1 ಟು ವೀಕ್ 13 ಈಚ್ ವೀಕ್ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ವೈವಾ ಕ್ವಶನ್ಸ್ ಕೇಳಬಹುದು ಅಂತ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಕೊನೆಯ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ವೀಕ್ 1 ಟು ವೀಕ್ 13 ತನಕ ಏನೆಲ್ಲ ಕ್ವಶನ್ಸ್ ಕೇಳಬಹುದು ವೈವಾದಲ್ಲಿ ಅಂತ ನಿಮಗೆ ಡೆಫಿನೆಟ್ ಆಗಿ ಇದು ತಿಳಿಯುತ್ತೆ. ಮತ್ತು ಇದು ನಿಮ್ಮ ಫೈನಲ್ ಎಕ್ಸಾಮ್ ಅಷ್ಟೇ ಅಲ್ಲ, ಈವನ್ ನಿಮ್ಗೆ ಇಂಟರ್ನಲ್ಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಡಿಯರ್ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಅಷ್ಟೇ ಅಲ್ಲ, ಇದರಲ್ಲಿ ನಾನು ಬಹಳಷ್ಟು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ. ಯಾವುದೇ ಸಬ್ಜೆಕ್ಟ್ ಇರಲಿ, ಫೈನಲ್ ಇಯರ್ ENC ಇರಲಿ, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಇರಲಿ, ಅಷ್ಟೇ ಅಲ್ಲ ಇವನ್ ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ FOC, PMS, DCT ಪ್ಯಾಕೇಜ್ ಎಲ್ಲ ಮಾಡಿದ್ದೀನಿ. ಇದನ್ನೂ ಕೂಡ ರೆಫರ್ ಮಾಡಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಬನ್ನಿ ಈಗ ಒನ್ ಬೈ ಒನ್ ಕ್ವಶನ್ ಡಿಸ್ಕಸ್ ಮಾಡುವ. ಕೊನೆ ತನಕ ನೋಡಿದರೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ತಿಳಿಯುತ್ತೆ. ವೀಕ್ 1 ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಏನೆಲ್ಲ ಕೇಳಬಹುದು, ನಾವು ಯಾವುದೇ ಟಾಪಿಕ್ ಬಿಡದೆ ಎಲ್ಲ ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಫಸ್ಟ್ ಕ್ವಶನ್, PCB ಅಂದರೆ ಏನಂತ ಕೇಳ್ತಾರೆ. PCB ಫುಲ್ ಫಾರ್ಮ್ ನಮ್ಗೆ ಗೊತ್ತಿದೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ದಿಸ್ ಈಸ್ PCB. ಇಟ್ ಈಸ್ ಯೂಸ್ ಟು ಕನೆಕ್ಟ್ ಆ್ಯಂಡ್ ಸಪೋರ್ಟ್ ದಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. PCB ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ದಿಸ್ ಈಸ್ ಒನ್ ಮೋರ್ ಕ್ವಶನ್ ಕೇಳ್ತಾರೆ. PC ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ಸೈಜ್ ಕಡಿಮೆ ಮಾಡುತ್ತೆ ಮತ್ತು ಎಫಿಷಿಯೆಂಟ್, ಕನೆಕ್ಷನ್ ಕೂಡ ರಿಲಯಬಲ್ ಇರುತ್ತೆ ಮತ್ತು ಕಾಸ್ಟ್ ಕೂಡ ಕಡಿಮೆ ಮಾಡುತ್ತೆ. ಕ್ಲಾಸಸ್ ಆಫ್ PCB ಯಾವುದಿರಬಹುದು? ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಅಂತಿರುತ್ತೆ. और ಡೈರೆಕ್ಟ್ಲಿ ನೀವು ಹೇಳ್ಬೋದು ಇದರಲ್ಲಿ ಸಿಂಗಲ್ ಲೇಯರ್, ಡಬಲ್ ಲೇಯರ್, ಮಲ್ಟಿ ಲೇಯರ್, RF PCB, ಅಲ್ಯೂಮಿನಿಯಂ ಬ್ಯಾಕ್ಡ್ PCB ಅಂತ ಡಿಫ್ರೆಂಟ್ ಟೈಪ್ಸು ಹೇಳಬಹುದು. ಅದೇ ಥರ ಈಗ ವಾಟ್ ಆರ್ ದ ಟೈಪ್ಸ್ ಆಫ್ PCB, ಇದು ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ ವೈವಾದಲ್ಲಿ. ದೇರ್ ಆರ್ ಮೇಜರ್ ಟೈಪ್ಸ್ ಆಫ್ PCB: ಸಿಂಗಲ್ ಸೈಡೆಡ್, ಡಬಲ್ ಸೈಡೆಡ್, ಮಲ್ಟಿ ಲೇಯರ್, ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ PCBs. ಇದ್ರ ಜೊತೆಗೆ EDA ಅಂದ್ರೇನು, ವಾಟ್ ಈಸ್ ದಿ EDA ಸಾಫ್ಟ್ವೇರ್ ಎಂದನಂತ ಕೇಳ್ತಾರೆ. ನೋಡಿ, ಫಸ್ಟ್ ಆಫ್ ಆಲ್ EDA ಫುಲ್ ಫಾರ್ಮ್ ಏನಂದರೆ ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಷನ್. ದಿಸ್ ಇಸ್ EDA ಫುಲ್ ಫಾರ್ಮ್. ಈಗ ಕೀಕ್ಯಾಡ್ ಅಂತ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, ಅದೇ ರೀತಿ ಡಿಪ್ ಟ್ರೇಸ್ ಅಂತ ಸಾಫ್ಟ್ವೇರ್ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ನೆಟ್ ಲಿಸ್ಟ್ ಜನರೇಷನ್ ಅಂದ್ರೇನು? ನೆಟ್ ಲಿಸ್ಟ್ ಅಂದರೆ ನಮ್ಗೆ ಗೊತ್ತಿರೋಂಗೆ ನೆಟ್ ಲಿಸ್ಟ್ ಜನರೇಷನ್ ಮ್ಯಾಪ್ಸ್ ದಿ ಸರ್ಕ್ಯೂಟ್ ಕನೆಕ್ಷನ್. ಅಂದರೆ ನಾವೀಗ ಡಿಪ್ ಟ್ರೇಸ್ ಸಾಫ್ಟ್ವೇರಲ್ಲಿ ಕನೆಕ್ಷನ್ ಕೂಡ ಏನು ಮಾಡ್ತೀವಿ ಅದಕ್ಕೆ ನೆಟ್ ಅಂತಾರೆ. ಅದೇ ರೀತಿ ಸ್ಕಿಮ್ಯಾಟಿಕ್ ಡಿಸೈನ್ ಅಂದ್ರೇನು? ಅನೋಟೇಷನ್. ವಾಟ್ ಈಸ್ ಅನೋಟೇಷನ್ ಇನ್ ಸ್ಕಿಮ್ಯಾಟಿಕ್ ಡಿಸೈನ್? ಅನೋಟೇಷನ್ ಅಸೈನ್ಸ್ ದಿ ಯುನಿಕ್ ಐಡೆಂಟಿಫೈಯರ್ ಟು ದಿ ಕಾಂಪೊನೆಂಟ್ಸ್. ಮತ್ತು ವಾಟ್ ಈಸ್ ರೂಲ್ ಚೆಕ್, ಎಲೆಕ್ಟ್ರಿಕಲ್ ರೂಲ್ ಚೆಕ್ ಅಂತ ಕೇಳ್ತಾರೆ. ಎಲೆಕ್ಟ್ರಿಕಲ್ ರೂಲ್ ಚೆಕ್ ಅಂದರೆ ಸ್ಕಿಮ್ಯಾಟಿಕಲ್ಲಿ ಯಾವುದೇ ಥರ ಎರರ್ಸ್ ಬರಬಾರ್ದು. ದಟ್ ಈಸ್ ಎಲೆಕ್ಟ್ರಿಕಲ್ ರೂಲ್ ಚೆಕ್. ನೆಕ್ಸ್ಟ್ ಇದಾದಮೇಲೆ PCB ಲೇಔಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? PCB ಲೇಔಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದರಲ್ಲಿ ನಾವು ಈಸಿಯಾಗಿ ಸಿಗ್ನಲ್ಸನ್ನು ರೌಟ್ ಮಾಡಬಹುದು. ದೆನ್ ಕಮಿಂಗ್ ಟು ಸೆಕೆಂಡ್ ವೀಕ್, PCB ಲೇಯರ್ಸ್ ಆ್ಯಂಡ್ ಗ್ರೌಂಡಿಂಗ್. ಇದರಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಸಿಂಗಲ್ ಲೇಯರ್ PCB, ವಾಟ್ ಈಸ್ ಡಬಲ್ ಲೇಯರ್ PCB ಅಂತ ಕೇಳ್ತಾರೆ. ದಿಸ್ ಇಸ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸಿಂಗಲ್ ಲೇಯರ್ PCB ಅಂದರೆ ಏನಂದರೆ, ಇಲ್ಲಿ ನೋಡಿ, ಕಾಂಪೊನೆಂಟ್ಸ್ ನಾವು ಒಂದು ಕಡೆ ಮೌಂಟ್ ಮಾಡ್ತೀವಿ, ಸರ್ಕ್ಯೂಟ್ ಇನ್ನೊಂದು ಕಡೆ ನಾವು ಏನು ಮಾಡುತ್ತೆ, ಅವ್ರ ಟ್ರ್ಯಾಕ್ಸನ್ನು ಇನ್ನೊಂದು ಕಡೆ ಇರುತ್ತೆ, ಅಲ್ಲಿ ನಾವು ಕಾಂಪೊನೆಂಟ್ಸನ್ನು ಸಾಲ್ಡರ್ ಮಾಡ್ತೀವಿ. PCB ವಿತ್ ಕಾಂಪೊನೆಂಟ್ ಆ್ಯಂಡ್ ಸರ್ಕ್ಯೂಟ್ರಿ ಆನ್ ಓನ್ಲಿ ಒನ್ ಸೈಡ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇಫ್ ದಿಸ್ ಈಸ್ ದ PCB, ನಾವು ಮೇಲ್ಗಡೆ ಕಾಂಪೊನೆಂಟ್ಸನ್ನು ಮೌಂಟ್ ಮಾಡ್ತೀವಿ, ಬಾಟಮ್ ಸೈಡ್ ನಾವು ಸಾಲ್ಡರ್ ಮಾಡ್ತೀವಿ. ದಿಸ್ ಈಸ್ ಸಿಂಗಲ್ ಲೇಯರ್ PCB. ವೆರಾಸ್ ಡಬಲ್ ಲೇಯರ್ PCB ಏನಿದೆ ಅಂದರೆ ಬೋತ್ ದ ಸೈಡ್ ನಾವು ಕಾಂಪೊನೆಂಟ್ಸನ್ನು ಕನೆಕ್ಟ್ ಮಾಡ್ತೀವಿ, ಬೋತ್ ದ ಸೈಡ್ ನಾವು ಸಾಲ್ಡರ್ ಮಾಡ್ತೀವಿ. ಬಟ್ ಒನ್ ಲೇಯರ್ ಟು ಅನದರ್ ಲೇಯರ್, ಇಫ್ ದಿಸ್ ಈಸ್ ಅ PCB, ಕಾಂಪೊನೆಂಟ್ಸ್ ನಾವು ಮೇಲ್ಗಡೆನೂ ಮೌಂಟ್ ಮಾಡ್ತೀವಿ, ಕೆಳಗಡೆನೂ ಮೌಂಟ್ ಮಾಡ್ತೀವಿ, ಸಾಲ್ಡರು ಕೂಡ ಮಾಡ್ತೀವಿ, ಇಲ್ಲಿ ಕಾಂಪೊನೆಂಟ್ಸ್. ಬಟ್ ಇನ್ ಬಿಟ್ವೀನ್ ಏನಿದೆ ಅಲ್ಲ, ಬಿಟ್ವೀನ್ ಟೂ ಲೇಯರ್ಸ್ ವಯಾಸ್ಲಿಂದ ನಾವು ಕನೆಕ್ಷನ್ ಮಾಡ್ತೀವಿ. ದೆನ್ ವಾಟ್ ಈಸ್ ಮಲ್ಟಿ ಲೇಯರ್ PCB? ಮೋರ್ ದ್ಯಾನ್ 2 or 3 ಲೇಯರ್ಸ್ ಇರುತ್ತಲ್ಲ, ಅದಕ್ಕೆ ಮಲ್ಟಿ ಲೇಯರ್ PCB ಅಂತಾರೆ. ಗ್ರೌಂಡಿಂಗ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗ್ರೌಂಡಿಂಗ್, ವೈ ಗ್ರೌಂಡಿಂಗ್ ಈಸ್ ಇಂಪಾರ್ಟೆಂಟ್? ನೋಡಿ, ಗ್ರೌಂಡಿಂಗ್ ನಾವು ಮಾಡೋದರಿಂದ ಗ್ರೌಂಡಿಂಗ್ ಪ್ರೊವೈಡ್ಸ್ ದಿ ರೆಫರೆನ್ಸ್ ವೋಲ್ಟೇಜ್, ಇಟ್ ರಿಡ್ಯೂಸಸ್ ದಿ ನಾಯ್ಸ್, ಸ್ಟೆಬಿಲಿಟಿ ಕೂಡ ಪ್ರೊವೈಡ್ ಮಾಡುತ್ತೆ. ದೆನ್ ವಾಟ್ ಈಸ್ ಇಂಪಿಡೆನ್ಸ್ ಮ್ಯಾಚಿಂಗ್? ಇಂಪಿಡೆನ್ಸ್ ಮ್ಯಾಚಿಂಗ್ ಅಂದರೆ
ಈಗ ಲೋಡ್ ಇಂಪಿಡೆನ್ಸ್ ಮತ್ತು ಟ್ರಾನ್ಸ್ಮಿಷನ್ ಲೈನ್ ಇಂಪಿಡೆನ್ಸ್ ಎರಡರದ್ದು ಸೇಮ್ ಇರಬೇಕು, ಇಲ್ಲಾಂದರೆ ಸಿಗ್ನಲ್ ರಿಫ್ಲೆಕ್ಷನ್ ಸಮಸ್ಯೆ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಗ್ರೌಂಡ್ ಬೌನ್ಸ್ ಅಂದ್ರೆ ಏನು ಕೇಳ್ತಾರೆ. ಈಗ ನೋಡಿ, ಯೂಶ್ವಲಿ ಗ್ರೌಂಡ್ ವೋಲ್ಟೇಜ್ 0 ಇರುತ್ತೆ. ಆ 0 ವೋಲ್ಟೇಜ್ಗಿಂತ ಹೆಚ್ಚಿಗೆ ವೋಲ್ಟೇಜ್ ಅವ್ರ ಕಡಿಮೆ ವೋಲ್ಟೇಜ್ ಬಂತಂದರೆ ಅದಕ್ಕೆ ಗ್ರೌಂಡ್ ಬೌನ್ಸ್ ಅಂತಾರೆ. ಮತ್ತು ಅಷ್ಟೇ ಅಲ್ಲ, ಈಗ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ವಾಟ್ ಆರ್ ಆಲ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್ ಯೂಸ್ಡ್ ಇನ್ PCB. ಯಾವ ಥರ ಮಟೀರಿಯಲ್ ಯೂಸ್ ಮಾಡ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಇದೆ, ಭಾಳ ಕೇಳೋ ಪಾಸಿಬಿಲಿಟಿ ಇದೆ. ಕಾಮನ್ ಮಟೀರಿಯಲ್ FR4, ಪಾಲಿಮೈಡ್, ಟೆಫ್ಲಾನ್ ಇವೆಲ್ಲ PCBಯಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ಮೆಥಡ್ ಯೂಸ್ ಮಾಡ್ತಾರೆ. PCBದು ಥಿಕ್ನೆಸ್ ಯಾವುದು ಡಿಟರ್ಮೈನ್ ಮಾಡುತ್ತೆ? PCB ಥಿಕ್ನೆಸ್ ಏನಂದರೆ ಅದರಲ್ಲಿ ಇರುವ ನಂಬರ್ ಆಫ್ ಲೇಯರ್ಸ್, ಕಾಪರ್ ಥಿಕ್ನೆಸ್ ಮತ್ತು ಅಪ್ಲಿಕೇಶನ್ ಯಾವುದಿರುತ್ತೆ ಅದನ್ನು ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಈಸ್ ಯೂಸ್ ಆಫ್ ವಯಾ ಆರ್ ವಿಯಾಸ್ ಅಂತೂ ಓದ್ತಾರೆ. ವಯಾಸ್ ಯಾಕೆ ಬೇಕಂದರೆ ಡಬಲ್ ಲೇಯರಲ್ಲಿ ಒಂದು ಲೇಯರ್ಲಿಂದ ಇನ್ನೊಂದು ಲೇಯರ್ಗೆ ಕನೆಕ್ಷನ್ ಮಾಡಲಿಕ್ಕೆ ವಯಾಸ್ ಬೇಕಾಗತ್ತೆ. ಲೈಕ್ ವೈಸ್ ದಿಸ್ ಈಸ್ ಅಬೌಟ್ ವೀಕ್ 2. ನಾವು ಕಮಿಂಗ್ ಟು ವೀಕ್ 3. ವೀಕ್ 3ಯಲ್ಲಿ ಕೂಡ ಇಲ್ಲಿ ನಾವು ನೋಡಬಹುದು ಡಿಫರೆಂಟ್ ಪ್ಯಾಕೇಜಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅ ಥ್ರೂ ಹೋಲ್ ಪ್ಯಾಕೇಜ್? ಥ್ರೂ ಹೋಲ್ ಪ್ಯಾಕೇಜ್ ಅಂದ್ರೆ ಏನು ಅಂತ ಕೇಳ್ತಾರೆ. ಥ್ರೂ ಹೋಲ್ ಪ್ಯಾಕೇಜ್ ಅಂದರೆ ನೋಡಿ, ಕಾಂಪೋನೆಂಟ್ ಪ್ಯಾಕೇಜ್ ವಿತ್ ಪಿನ್ ಇನ್ಸರ್ಟೆಡ್ ಥ್ರೂ ಹೋಲ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿರ್ಬೋದು 741 IC ಆಯಿತು, 555 IC ಆಯಿತು, ಇವೆಲ್ಲ ಥ್ರೂ ಹೋಲ್ ಪ್ಯಾಕೇಜ್ ಆಗಿರ್ತವೆ. ಇವೇನಂದರೆ ಥ್ರೂ ಹೋಲ್ ಪ್ಯಾಕೇಜ್ ಅಂದರೆ, ಇಫ್ ದಿಸ್ ಇಸ್ ಅ PCB ಬೋರ್ಡ್ ಅಂದರೆ ನೋಡಿ, ಇದು ಡ್ರಿಲ್ ಥ್ರೂ, ಇಲ್ಲಿಂದ ಕಾಂಪೋನೆಂಟ್ ಲೀಡ್ ಪಾಸ್ ಆಗುತ್ತೆ, ಟರ್ಮಿನಲ್ ಪಾಸ್ ಆಗುತ್ತೆ. ದಿಸ್ ಈಸ್ ದಿ ಥ್ರೂ ಹೋಲ್ ಪ್ಯಾಕೇಜ್. ಅದೇ ರೀತಿ ಸರ್ಫೇಸ್ ಮೌಂಟ್ ಪ್ಯಾಕೇಜ್ ಅಂತ ಇರುತ್ತೆ. ಸರ್ಫೇಸ್ ಮೌಂಟ್ ಪ್ಯಾಕೇಜ್ ಅಂದರೆ ಇದು PCB ಸರ್ಫೇಸ್ ಮೇಲೆ ನಾವು ಕಾಂಪೋನೆಂಟ್ಸನ್ನು ಮೌಂಟ್ ಮಾಡಿ ಸಾಲ್ಡರನ್ನು ಮಾಡ್ತೀವಿ. ಅದೇ ರೀತಿ BGA ಪ್ಯಾಕೇಜ್ ಅಂತೂ ಬರುತ್ತೆ. BGA ಪ್ಯಾಕೇಜ್ ಅಂದರೆ ಬಾಲ್ ಗ್ರಿಡ್ ಅರೇ ಪ್ಯಾಕೇಜ್. ದಿಸ್ ಈಸ್ BGA ಪ್ಯಾಕೇಜ್. ಲೈಕ್ ವೈಸ್ ಫೈನ್ ಪಿಚ್ ಅರೇ ಪ್ಯಾಕೇಜ್ ಅಂತೂ ಬರುತ್ತೆ. ಈಗ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ನಾವು ಟ್ರ್ಯಾಕ್ ವಿಡ್ತ್, PCBದು ಟ್ರ್ಯಾಕ್ ವಿಡ್ತ್ ಯಾವುದು ಎದರ ಮೇಲೆ ಡಿಸೈಡ್ ಮಾಡ್ತೀವಿ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. PCB ಟ್ರ್ಯಾಕ್ ವಿಡ್ತ್ ಏನಿದೆಯಲ್ಲ, ನಾವು ಕರೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಅದರ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಕಾಪರ್ ಟ್ರೇಸ್? ಕಾಪರ್ ಟ್ರೇಸ್ ಅಂದರೆ ಏನು? ಕಾಪರ್ ಟ್ರೇಸ್ ಈಸ್ ಎ ಕಂಡಕ್ಟಿವ್ ಪಾತ್ ಫಾರ್ ಎಲೆಕ್ಟ್ರಿಕಲ್ ಸಿಗ್ನಲ್ ಆನ್ ದಿ PCB. ದೆನ್ ವಾಟ್ ಈಸ್ ಅ ಪ್ಯಾಡ್? ವಾಟ್ ಈಸ್ ಅ ಪ್ಯಾಡ್ ಇನ್ PCB ಡಿಸೈನ್? ವಾಟ್ ಈಸ್ ಅ ಪ್ಯಾಡ್ ಅಂತ ಕೇಳ್ತಾರೆ. ಪ್ಯಾಡ್ ಈಸ್ ಅ ಸ್ಮಾಲ್ ಏರಿಯಾ ಫಾರ್ ಕಾಪರ್ ಫಾರ್ ಸಾಲ್ಡರಿಂಗ್ ದಿ ಕಾಂಪೊನೆಂಟ್. ಅಂದರೆ ಈಗ PCB ಮೇಲೆ ಇಲ್ಲೇನು PCB ಇರುತ್ತೆ, PCB ಮೇಲೆ ನಾವು ಪ್ಯಾಡ್ಸ್ ಥ್ರೂ ಏನು ಮಾಡ್ತೀವಿ ಅಂದರೆ ಕಾಂಪೊನೆಂಟ್ಸನ್ನು ಇನ್ಸರ್ಟ್ ಮಾಡಿವಿ, ನಾವು ಏನು ಮಾಡ್ತೀವಿ ಅದನ್ನು ಸಾಲ್ಡರ್ ಮಾಡ್ತೀವಿ. ವಿ ಸಾಲ್ಡರ್ ಇಟ್, ನಾವು ಅದನ್ನು ಸಾಲ್ಡರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಪ್ಯಾಡ್. ಲೈಕ್ ವೈಸ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್. ಟೈಪ್ಸ್ ಆಫ್ PCB ಪ್ಲೇನ್ಸ್ ಯಾವಿರ್ತವೆ ಅಂತ ಕೇಳ್ತಾರೆ. ಅದರಲ್ಲಿ ಗ್ರೌಂಡ್ ಪ್ಲೇನ್, ಪವರ್ ಪ್ಲೇನ್ ಮತ್ತು ಸಿಗ್ನಲ್ ಪ್ಲೇನ್. ಅದಾದ ನಂತರ ಈಗ ಅದೇ ರೀತಿ ವೀಕ್ 4ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು. ವೀಕ್ 4ಅಲ್ಲಿ ನೋಡಿ, EMI ಅಂದ್ರೇನು ಮತ್ತು EMC ಅಂದ್ರೇನು ಅವೆಲ್ಲ ಕ್ವಶನ್ಸ್ ಕೇಳಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ನೋಡಿಲ್ಲಿ EMI ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್. ಅಂದರೆ ಒಂದು ಕಾಂಪೊನೆಂಟ್ಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಜನರೇಟ್ ಆಗಿ ಇನ್ನೊಂದು ಕಾಂಪೊನೆಂಟಿಗೆ ಎಫೆಕ್ಟ್ ಮಾಡುತ್ತೆ, ಅದಕ್ಕೆ EMI ಅಂತಾರೆ. ದೆನ್ ವಾಟ್ ಈಸ್ EMC? EMC ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಂಪ್ಯಾಟಿಬಿಲಿಟಿ. ಅಂದರೆ ನಾವು EMI ಅನ್ನು ಯಾವ ಥರ ರೆಡ್ಯೂಸ್ ಮಾಡೋದಂತ ಹೇಳೋದು EMC. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಥರ್ಮಲ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ, ಥರ್ಮಲ್ ಮ್ಯಾನೇಜ್ಮೆಂಟ್ ಅಂದರೆ ವಾಟ್ ಈಸ್ ಥರ್ಮಲ್ ಮ್ಯಾನೇಜ್ಮೆಂಟ್ ಅಂದರೆ ನಾವು PCBಯಲ್ಲಿ ಜನರೇಟ್ ಆಗೋ ಹೀಟನ್ನು ಯಾವ ಥರ ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳೋದು ಥರ್ಮಲ್ ಮ್ಯಾನೇಜ್ಮೆಂಟ್. ಲೈಕ್ ವೈಸ್ ಥರ್ಮಲ್ ವಾಯಾ ಅಂದರೆ ಏನು? ಇವೆಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಥರ್ಮಲ್ ವಾಯಾ. ದೆನ್ ವಾಟ್ ಈಸ್ ರೆಗ್ಯುಲೇಟೆಡ್ ಪವರ್ ಸಪ್ಲೈ? ಇದು ಕೂಡ ಕ್ವಶನ್ ಇದೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್ ಯಾವ್ದು ಯೂಸ್ ಮಾಡ್ತಾರೆ PCB ಡಿಸೈನಿಂಗಿಗೆ? ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. EDA ಟೂಲ್ಸ್, KiCad ಆಯಿತು, ಈಗಲ್ ಆಯಿತು, Altium ಡಿಸೈನರ್ ಆಯಿತು, ಮತ್ತು ಎಕ್ಸ್ಪ್ರೆಸ್ PCB ಆಯಿತು. ಅಷ್ಟೇ ಅಲ್ಲ, ಡಿಪ್ ಟ್ರೇಸ್ ಆಯಿತು. ಇವೆಲ್ಲ ಸಾಫ್ಟ್ವೇರ್ಸನ್ನು ಯೂಸ್ ಮಾಡ್ತಾರೆ. ಸಾಲ್ಡರ್ ಮಾಸ್ಕ್ ಯಾಕೆ ಬೇಕು? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಸಾಲ್ಡರ್ ಮಾಸ್ಕ್ ಯಾಕೆ ಬೇಕು? ಸಾಲ್ಡರ್ ಮಾಸ್ಕ್ ಯಾಕೆ ಬೇಕಂದರೆ, ಸಾಲ್ಡರ್ ಮಾಸ್ಕ್ ದಿಸ್ ಈಸ್ ಅ ಪ್ರೊಟೆಕ್ಟಿವ್ ಲೇಯರ್ ಟು ಪ್ರಿವೆಂಟ್ ದಿ ಸಾಲ್ಡರ್ ಬ್ರಿಡ್ಜಸ್ ಫ್ರಮ್ ಆಕ್ಸಿಡೈಸೇಷನ್. ಅಂದರೆ PCB ಮೇಲೆ ನಾವು ನೋಡ್ತೀವಿ ರೆಡ್ ಕಲರ್, ಬ್ಲೂ ಕಲರ್ ಮತ್ತು ಗ್ರೀನ್ ಕಲರನ್ನು ಅಪ್ಲೈ ಮಾಡಿರ್ತಾರೆ. ಅದು ಆ್ಯಕ್ಚುಲಿ ಕೆಮಿಕಲ್, ಅದು ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತದೆ. ಎದಕ್ಕೆಂದರೆ ಕಾಪರ್ ಏನಿದೆಲ್ಲ ಆಕ್ಸಿಡೈಸ್ಡ್ ಆಗಬಾರ್ದು ಮತ್ತು ನೀಟಾಗಿ ಸಾಲ್ಡರ್ ಆಗಬೇಕು. ಅದಕ್ಕೆ
ಸಾಲ್ಡರ್ ಮಾಸ್ಕನ್ನು ಯೂಸ್ ಮಾಡ್ತಾರೆ. ನಾವು ಕಮಿಂಗ್ ಟು ವಾಟ್ ಈಸ್ ಸಿಲ್ಕ್ ಸ್ಕ್ರೀನ್. ಸಿಲ್ಕ್ ಸ್ಕ್ರೀನ್ ಅಂದರೆ ಪಿ ಸಿ ಬಿ ಮೇಲೆ, ಇಫ್ ದಿಸ್ ಇಸ್ ಅ ಪಿ ಸಿ ಬಿ ಬೋರ್ಡ್ ಮೇಲೆ ಹೆಸರನ್ನು ಬರೆದಿರ್ತಾರೆ. ನಾವು ನೋಡಬಹುದು ಕಾಂಪೊನೆಂಟ್ಸ್ ಸಿಂಬಲ್ ಆಯಿತು, ಡಯೋಡ್ ಅಂತ, ರೆಜಿಸ್ಟರ್ ಅಂತ, R1 R2 ಅಂತ ಬರೆದಿರ್ತಾರೆ. ಇದಕ್ಕೆ ನಾವು ಸಿಲ್ಕ್ ಸ್ಕ್ರೀನ್ ಅಂತೀವಿ. ಅಂದರೆ ಕಾಂಪೊನೆಂಟ್ಸದ ಲೇಬಲಿಂಗ್ ಯಾವುದಿದೆ, ಲೋಗೋಸು, ಪಾರ್ಟ್ ನಂಬರು ಅವೆಲ್ಲ ಅದರ ಮೇಲೆ ನಾವು ಬರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ವೀಕ್ 4. ನಾವು ಕಮಿಂಗ್ ಟು ವೀಕ್ 5. ವೀಕ್ 5ಅಲ್ಲಿ ಏನು ಕ್ವಶನ್ಸ್ ಕೇಳಬಹುದು? ವೀಕ್ 5ಅಲ್ಲಿ ಹೀಟ್ ಡಿಸಿಪೇಷನ್ ಅಂದರೆ ಏನು ಮತ್ತು ಹೀಟ್ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಇವೆಲ್ಲ ಕ್ವಶನ್ಸನ್ನು ವೀಕ್ 5ಅಲ್ಲಿ ಕೇಳಬಹುದು. ದಿಸ್ ಈಸ್ ಅಬೌಟ್ ವೀಕ್ 5. ವೀಕ್ 5ಅಲ್ಲಿ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಕ್ವಶನ್ಸನ್ನು ವೀಕ್ 5ಅಲ್ಲಿ ಕೇಳ್ಬೋದು. ಅದೇ ರೀತಿ ವೀಕ್ 6ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೇಳ್ಬೋದು ಅಂದರೆ, ಇದರಲ್ಲಿ ವಾಟ್ ಈಸ್ ಕ್ರಾಸ್ ಟಾಕ್ ಅಂತ ಕೇಳ್ಬೋದು ಮತ್ತು ಸಿಗ್ನಲ್ ಇಂಟಿಗ್ರಿಟಿ ಅಂದ್ರೆ ಏನು ಕೇಳಬಹುದು, ಮತ್ತು ಡಿಕಪ್ಲಿಂಗ್ ಕೆಪಾಸಿಟರ್ ಅಂದ್ರೆ ಏನು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಈಗ ನಾವು ಇಲ್ಲಿ ನೋಡ್ಬೋದು ವಾಟ್ ಈಸ್ ಸಿಗ್ನಲ್ ಇಂಟಿಗ್ರಿಟಿ, ಇದು ಕೂಡ ಕ್ವಶನ್ ಕೇಳ್ತಾರೆ. ಸಿಗ್ನಲ್ ಇಂಟಿಗ್ರಿಟಿ ಅಂದರೆ ಸಿಗ್ನಲ್ ಪಿ ಸಿ ಬಿಯಲ್ಲಿ ಒಂದು ಪಾಯಿಂಟ್ಲಿಂದ ಇನ್ನೊಂದು ಪಾಯಿಂಟಿಗೆ ವಿದೌಟ್ ಎನಿ ಲಾಸ್ ಸಿಗ್ನಲ್ ಹೋಗಬೇಕು, ಅದಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಅಂತಾರೆ. ದೆನ್ ವಾಟ್ ಈಸ್ ಕ್ರಾಸ್ ಟಾಕ್. ಕ್ರಾಸ್ ಟಾಕ್ ಅಂದರೆ ಈಗ ಇಲ್ಲೊಂದು ಟ್ರ್ಯಾಕ್ ಇರುತ್ತೆ, ಇಲ್ಲೊಂದು ಟ್ರೇಸ್ ಇರುತ್ತೆ, ಇಲ್ಲೊಂದು ಟ್ರೇಸ್ ಇರುತ್ತೆ. ಒಂದು ಟ್ರೇಸ್ಲಿಂದ ಇನ್ನೊಂದು ಟ್ರೇಸ್ ಸಿಗ್ನಲ್ ಏನಾಗುತ್ತಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿರೆನ್ಸ್ಲಿಂದ ಇದು ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ಕ್ರಾಸ್ ಟಾಕ್ ಅಂತಾರೆ. ಕ್ರಾಸ್ ಟಾಕ್ ನಾವು ರೆಡ್ಯೂಸ್ ಮಾಡಲಿಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಮಧ್ಯ ಇರುವ ಡಿಸ್ಟೆನ್ಸನ್ನು ಹೆಚ್ಚಿಗೆ ಮಾಡಬೇಕು, ಟ್ರೇಸ್ ಸ್ಪೇಸ್ ಮತ್ತು ಅದನ್ನು ಇನ್ಕ್ರೀಸ್ ಮಾಡಬೇಕು. ದೆನ್ ವಾಟ್ ಈಸ್ ಡಿಕಪ್ಲಿಂಗ್ ಕೆಪಾಸಿಟರ್ ಅಂದ್ರೆ ಏನು, ಇದು ಕೂಡ ಕ್ವಶನ್ ಕೇಳ್ತಾರೆ. ಡಿಕಪ್ಲಿಂಗ್ ಕೆಪಾಸಿಟರ್ placed near IC to stabilize the voltage, that is called decoupling capacitor. Now coming to week number 7, ಟ್ರಾನ್ಸ್ಮಿಷನ್ ಲೈನ್ ಅಂದರೆ ಏನು ಅಂತ ಕೇಳ್ತಾರೆ. ಟ್ರಾನ್ಸ್ಮಿಷನ್ ಲೈನ್ ನಮ್ಗೆ ಗೊತ್ತಿರುವಂಗೆ ಇಟ್ ಕ್ಯಾರೀಸ್ ದಿ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ವಿತ್ ಮಿನಿಮಲ್ ಡಿಸ್ಟಾರ್ಷನ್, ಇವೆಲ್ಲ ಕ್ವಶನ್. ಅದೇ ರೀತಿ ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಲೈನ್, ಯಾವ್ಯಾವ ಟ್ರಾನ್ಸ್ಮಿಷನ್ ಲೈನ್ ಬರ್ತವೆ ಇದರಲ್ಲಿ ಪಿ ಸಿ ಬಿಯಲ್ಲಿ. ನಂಬರ್ 1 ಮೈಕ್ರೋ ಸ್ಟ್ರಿಪ್ ಅಂತ ಬರುತ್ತೆ, ಸ್ಟ್ರಿಪ್ ಲೈನ್ ಅಂತ ಬರುತ್ತೆ, ಕೋಪ್ಲೇನಾರ್ ವೇವ್ಗೈಡ್ಸ್ ಅಂತ ಬರುತ್ತೆ. ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಕ್ವಶನ್ಸ್. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಿಡೆನ್ಸ್ ಅಂದರೆ ಏನು, ಇದನ್ನು ಕೇಳ್ತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಇಂಪಿಡೆನ್ಸ್ ಅಂದರೆ ಈಗ ಯಾವುದೇ ಒಂದು ಟ್ರಾನ್ಸ್ಮಿಷನ್ ಲೈನ್ ಇರಲಿ, ಅದರದ್ದು ಯಾವ್ದು ಇಂಪಿಡೆನ್ಸ್ ಇರುತ್ತೆ, ಲೈಕ್ ಕೋಎಕ್ಸಲ್ ಕೇಬಲ್ 50 ಓಮ್ಸ್ ಅಂತ ಇರುತ್ತೆ. ದಿಸ್ ಈಸ್ ಇನ್ ಎಕ್ಸಾಂಪಲ್. ಸ್ಕಿನ್ ಎಫೆಕ್ಟ್ ಅಂದ್ರೆ ಏನು, ಮತ್ತು ಹೌ ಡಸ್ ಟ್ರೇಸ್ ವಿಡ್ತ್ ಅಫೆಕ್ಟ್ ಟ್ರಾನ್ಸ್ಮಿಷನ್ ಲೈನ್, ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ಈ ವೀಕಲ್ಲಿ ಕೇಳ್ತಾರೆ. ನಾವು ಕಮಿಂಗ್ ಟು ವೀಕ್ 8, ಇದರಲ್ಲಿ ಕ್ರಾಸ್ ಟಾಕ್ ಅಂದ್ರೆ ಏನು ಮತ್ತು ಇದರಲ್ಲಿ ENIG ಅಂದ್ರೇನು, ENEPIG ಅಂದ್ರೇನು, ಇವೆಲ್ಲ ಎದಕ್ಕೆ ಯೂಸ್ ಮಾಡ್ತಾರೆ, ಇವೆಲ್ಲ ಕ್ವಶನ್ಸ್ ಕೇಳುವ ಪಾಸಿಬಿಲಿಟಿ ಇದೆ ವೀಕ್ 8ಲಿಂದ. ನೆಕ್ಸ್ಟ್ ಅದಾದ ನಂತರ ಈಗ ನಾವು ನೋಡಬಹುದು ಇಲ್ಲಿ ವೀಕ್ 9ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡ್ರಾಯಿಂಗ್ಸ್ ಆ್ಯಂಡ್ ಗರ್ಬರ್ ಫೈಲ್ಸ್, ಈ ಚಾಪ್ಟರಲ್ಲಿ ವಾಟ್ ಈಸ್ ಗರ್ಬರ್ ಫೈಲ್, ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ವಾಟ್ ಈಸ್ ಗರ್ಬರ್ ಫೈಲ್? ಗರ್ಬರ್ ಫೈಲ್ ಏನಂದರೆ, ನಾವು ಇದು ಸ್ಟ್ಯಾಂಡರ್ಡ್ ಒಂದು ಫೈಲ್ ಇರುತ್ತೆ, ಇದರಲ್ಲಿ ಎಲ್ಲ ಪಿ ಸಿ ಬಿ ಲೇಯರ್ಸ್ ಇರ್ತವೆ. ನಾವು ಇದನ್ನು ಮ್ಯಾನುಫ್ಯಾಕ್ಚರಿಗೆ ಕಳಿಸ್ತೀವಿ. ಮ್ಯಾನುಫ್ಯಾಕ್ಚರಿಗೆ ನಾವು ಕಳಿಸ್ಬೇಕಂದ್ರೆ ಪಿ ಸಿ ಬಿ ಗರ್ಬರ್ ಫೈಲನ್ನು ಕಳಿಸ್ತೀವಿ. ಅದೇ ರೀತಿ ಸಾಲ್ಡರ್ ಮಾಸ್ಕ್ ಅಂದ್ರೆ ಏನು? ಸಾಲ್ಡರ್ ಮಾಸ್ಕ್ ಈಗ ನಮ್ಗೆ ಗೊತ್ತಿರೋಂಗೆ ಎ ಲೇಯರ್ ದಟ್ ಪ್ರೊಟೆಕ್ಟ್ಸ್ ದಿ ಪಿ ಸಿ ಬಿ ಟ್ರೇಸಸ್ ಫ್ರಮ್ ಆಕ್ಸಿಡೈಸೇಷನ್ ದಟ್ ಪ್ರಿವೆಂಟ್ಸ್ ದಿ ಸಾಲ್ಡರ್ ಬ್ರಿಡ್ಜಿಂಗ್. ಅಂದರೆ ಪಿ ಸಿ ಬಿಯನ್ನು ಆಕ್ಸಿಡೈಷನ್ ಆಗಲಾರ್ದಂಗೆ ನೋಡ್ಕೊಳ್ಳೋದು, ಅಂದರೆ ತುಕ್ಕು ಹಿಡಿಲಾರ್ದಂಗೆ, ರಸ್ಟ್ ಹಿಡಿಲಾರ್ದಂಗೆ ನೋಡ್ಕೊಳ್ಳೋ ಕೆಮಿಕಲ್ ಏನಿದೆಯಲ್ಲ, ದಟ್ ಈಸ್ ಸಾಲ್ಡರ್ ಮಾಸ್ಕ್. ಅದೇ ರೀತಿ ಸಿಲ್ಕ್ ಸ್ಕ್ರೀನ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ಫ್ಯಾಬ್ರಿಕೇಷನ್ ರಿಲೇಟೆಡ್ ಕ್ವಶನ್ಸು ಕೂಡ ಬರೋ ಪಾಸಿಬಿಲಿಟಿ ಇದೆ. ಕಾಪರ್ ಕ್ಲ್ಯಾಡ್ ಅಂದ್ರೇನು, ಮತ್ತು ನೆಟ್ ಲಿಸ್ಟ್ ಅಂದ್ರೇನು, ಪರ್ಪಸ್ ಆಫ್ ಕಾಪರ್ ಪೋರನ್ನು ಯಾಕೆ ನಾವು ಯೂಸ್ ಮಾಡಬೇಕು, ಇಲ್ಲಿ ನೋಡಿ ಕಾಪರ್ ಪೋರ್ ಯಾಕೆ ನಾವು ಯೂಸ್ ಮಾಡಬೇಕು, ಆಲ್ರೆಡಿ ನಾನು ಹೇಳಿದ್ದೀನಿ. ಕಾಪರ್ ಪೋರ್ ಏನಿದೆಯಲ್ಲ, ಇಟ್ ರೆಡ್ಯೂಸಸ್ ದಿ ಇಂಪಿಡೆನ್ಸ್ ಮತ್ತು ಇಂಪ್ರೂವ್ಸ್ ದಿ ಹೀಟ್ ಡಿಸಿಪೇಷನ್, ಮತ್ತು ಅದನ್ನು ಗ್ರೌಂಡ್ ಅಂತ ಕೂಡ ಯೂಸ್ ಮಾಡ್ತಾರೆ. ಅದೇ ರೀತಿ ವೀಕ್ 10ನಲ್ಲಿ CNC ಅಂದ್ರೇನು, CNC ಫುಲ್ ಫಾರ್ಮ್ ಕೂಡ ಕೇಳ್ತಾರೆ, ಕಂಪ್ಯೂಟರೈಸ್ಡ್ ನ್ಯೂಮರಿಕಲ್ ಮಷೀನ್. ಮತ್ತು IPC ಸ್ಟ್ಯಾಂಡರ್ಡ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ವಾಟ್ ಆರ್ ದಿ IPC ಸ್ಟ್ಯಾಂಡರ್ಡ್ ಇನ್ PCB? IPC ಸ್ಟ್ಯಾಂಡರ್ಡ್ ಅಂದ್ರೇನು, ಇದು ಕೂಡ ಕ್ವಶನ್ ಕೇಳ್ತಾರೆ. ನಾವು ಕಮಿಂಗ್ ಟು ವೀಕ್ 11, ಇದರಲ್ಲಿ ಫ್ಯಾಬ್ರಿಕೇಷನ್ ಆಫ್ ಸಿಂಗಲ್ ಸೈಡೆಡ್, ಡಬಲ್ ಸೈಡೆಡ್ ಮತ್ತು ಮಲ್ಟಿ ಲೇಯರ್ PCB ಬಗ್ಗೆ ಕ್ವಶನ್ ಬರೋ ಪಾಸಿಬಿಲಿಟಿ ಇದೆ. ಮಲ್ಟಿ ಲೇಯರ್ PCB ಅಂದ್ರೇನು ಮತ್ತು
ವಾಟ್ ಆರ್ ಆಲ್ ದಿ ಕೀ ಮಟೀರಿಯಲ್ ಯೂಸ್ಡ್ ಇನ್ ಫ್ಯಾಬ್ರಿಕೇಷನಲ್ಲಿ ಯಾವೆಲ್ಲ ಮಟೀರಿಯಲ್ ಎಲ್ಲ ಯೂಸ್ ಮಾಡ್ತಾರೆ ಮತ್ತು ಡಿಫ್ರೆಂಟ್ ಪ್ಯಾಕೇಜ್. ಮತ್ತು ಕೊನೆಯದಾಗಿ ವೀಕ್ 12 ಅಲ್ಲಿ ನಾವು ನೋಡ್ಬೋದು ಸಾಲ್ಡ್ರಿಂಗ್ ಆ್ಯಂಡ್ ಪಿ ಸಿ ಬಿ ಟೆಸ್ಟಿಂಗ್. ಸಾಲ್ಡ್ರಿಂಗ್ ಅಂದ್ರೆ ಏನು, ಸಾಲ್ಡ್ರಿಂಗ್ ಯಾವ ಥರ ನಾವು ಸಾಲ್ಡರ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಡರ್ ಯಾವ್ದು ಮಾಡ್ತೀವಿ ಅಂದರೆ ಹ್ಯಾಂಡ್ ಸಾಲ್ಡರ್, ವೇವ್ ಸಾಲ್ಡರ್, ರೀಫ್ಲೋ ಸಾಲ್ಡ್ರಿಂಗ್. ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಲ್ಡ್ರಿಂಗ್ ಟೆಕ್ನಿಕ್. ಅದೇ ರೀತಿ ಟೆಸ್ಟಿಂಗ್ ಕೂಡ ಇರುತ್ತೆ, ಯಾವ್ಯಾವ ಥರ ಟೆಸ್ಟಿಂಗನ್ನು ನಾವು ಮಾಡ್ತೀವಿ. ಈಗ ನೋಡಿ, ಸಾಲ್ಡ್ರಿಂಗಲ್ಲಿ ಫ್ಲಕ್ಸ್ ಯಾಕೆ ಬೇಕು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ವೈ ಡು ವಿ ನೀಡ್ ಫ್ಲಕ್ಸ್? ಇದು ದಿಸ್ ಇಸ್ ಅ ಕೆಮಿಕಲ್ ರಿಮೂವ್ಸ್ ದಿ ಆಕ್ಸಿಡೇಷನ್ ಆ್ಯಂಡ್ ಇಂಪ್ರೂವ್ಸ್ ದಿ ಸಾಲ್ಡರ್ ಫ್ಲೋ. ಅಂದರೆ ಆಕ್ಸಿಡೇಷನ್ ಏನಾಗಿರುತ್ತೆ ಕಾಪರ್, ಅದನ್ನು ನಾವು ರಿಮೂವ್ ಮಾಡಿ ಸಾಲ್ಡರ್ ಪ್ರಾಪರ್ಲಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ದಿ ಯೂಸ್ ಆಫ್ ದಿ ಫ್ಲಕ್ಸ್ ಇನ್ ದಿ ಸಾಲ್ಡ್ರಿಂಗ್. ಲೈಕ್ ವೈಸ್ ಡಿಫ್ರೆಂಟ್ ಸಾಲ್ಡ್ರಿಂಗ್ ಮೆಥಡ್ಸ್ ಮತ್ತು ಟೆಸ್ಟಿಂಗ್ ಮೆಥಡ್ ಕೂಡ ಕೇಳ್ತಾರೆ. ಕೊನೆಯದಾಗಿ ವೀಕ್ 13ನಿಂದ ಏನೇನು ಕ್ವಶನ್ ಬರ್ಬೋದು ಅಂದರೆ, ಒಂದು ಕ್ವಶನ್ ಕಾಮನ್ ಆಗಿ ಬರಬಹುದು, ಅದೇನೆಂದರೆ ROHS ಅಂದ್ರೆ ಏನು. ROHS ಫುಲ್ ಫಾರ್ಮ್ ಏನು? ROHS ಫುಲ್ ಫಾರ್ಮ್ ಏನಂದರೆ ರಿಸ್ಟ್ರಿಕ್ಷನ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್. ಇದು ನಾವು ಪಿ ಸಿ ಬಿಯಲ್ಲಿ ಹಾರ್ಮ್ಫುಲ್ ಮಟೀರಿಯಲ್ ಏನಿದೆಯಲ್ಲ, ಹಾರ್ಮ್ಫುಲ್ ಮಟೀರಿಯಲ್ ಎಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳುವುದರು ROHS. ದಿಸ್ ಈಸ್ ಆಲ್ಸೋ ಸ್ಟ್ಯಾಂಡರ್ಡ್. ಮತ್ತು ಪಿ ಸಿ ಬಿಯನ್ನು ಯಾವ ಥರ ನಾವು ರೀಸೈಕಲ್ ಮಾಡಬೇಕು, ರೀಸೈಕಲ್, ನ್ಯೂಟ್ರಲೈಸಿಂಗ್ ಕೆಮಿಕಲ್, ಇವೆಲ್ಲ ನಾವು ಇದರಲ್ಲಿ ಕ್ವಶನ್ ಕೇಳ್ತಾರೆ. ಕೊನೆಯದಾಗಿ ಈ ವೇಸ್ಟ್ ರೀಸೈಕಲ್ ಅಂದ್ರೆ ಏನು, ಇವೆಲ್ಲ ಕ್ವಶನ್ಸ್ ಏನಿದೆಯಲ್ಲ ವೀಕ್ 13 ಬರ್ತವೆ. ಡಿಯರ್ ಫ್ರೆಂಡ್ಸ್, ನೀವು ಕಂಪ್ಲೀಟಾಗಿ ಇದನ್ನು ನೀವು ರೆಫರ್ ಮಾಡಿದರೆ ನಿಮಗೆ ಡೆಫಿನೆಟ್ ಆಗಿ ನೀವು ಇಂಟರ್ನಲ್ ಅಷ್ಟೇ ಅಲ್ಲ, ಈವನ್ ಫೈನಲ್ ಎಕ್ಸಾಮಿಗೆ ಕೂಡ ನೀವು ಒಳ್ಳೆಯದಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಥ್ಯಾಂಕ್ ಯು.